ಇದು ಶಾಪ್ ಸೆಟಪ್ ಇತ್ತಂತಂದ್ರ ಮಿನಿಮಮ್ ಒಂದ್ 10x10 ಜಾಗ ಬೇಕಾಗತ್ರಿ. ಇಲ್ಲಾಂತಂದ್ರೆ ನಿಮ್ಗೆ ಖಾಲಿ ಜಾಗ ಇತ್ತಂದ್ರೆ ಅದಕ್ಕೆ ನಾವು ಕಂಟೈನರ್ ಸೆಟಪ್ ಎಲ್ಲ ಕೊಡ್ತೀವಿ. ಕಾನ್ಸೆಪ್ಟ್ ಹೆಂಗ್ ಇರ್ತೈತ್ರಿ? ಅಂದ್ರ ನಮ್ದ ಸ್ಟೋರ್ ಐತಿ ಇಲ್ಲ ಖಾಲಿ ಜಾಗ ಐತಿ, ಅದಕ್ಕೆ ಹೆಂಗ್ ಸಪರೇಟ್ ಒಂದೊಂದ್ ಪ್ಯಾರಾಮೀಟರ್ಸ್ ಅವನ್ನ ಹೆಂಗ್ ಕೊಡ್ತೀರಿ ನೀವು? ಏನ್ ಬೇಸ್ ಮೇಲೆ ಫ್ರಾಂಚೈಸಿ ಪ್ಲಾನ್ ಮಾಡ್ತೀರಿ? ಶಾಪ್ ಸೆಟಪ್ ಮತ್ತು ಕಂಟೈನರ್ ಸೆಟಪ್ ಅಂತ 2 ತರ ಕೊಡ್ತೀವಿ. ಶಾಪ್ ಸೆಟಪ್ ಆದ್ರೆ ನಿಮ್ಗೆ 10x10 ಜಾಗ ಬೇಕಾಗತ್ರಿ. ಅದ್ರೊಳಗೆ ನಾವು ಬೇಸಿಕ್ ಮತ್ತು ಪ್ರೀಮಿಯಂ ಅಂತ ಹೇಳಿ ಬೇರೆ ಬೇರೆ ಡಿವೈಡ್ ಮಾಡಿದೀವಿ. ಅದಾದ್ಮೇಲೆ ನಿಮ್ಗೆ ಖಾಲಿ ಜಾಗ ಇತ್ತಂದ್ರೆ ಕಂಟೈನರ್ ಸೆಟಪ್ ಬೇರೆ ಬೇರೆ ಸೈಜ್ ಮೇಲೆ ರೇಟ್ ಚೇಂಜಸ್ ಆಗ್ತಾ ಹೋಗ್ತದೆ. ಟೇಸ್ಟ್ ಹೆಂಗ್ ಮತ್ತ ನಮ್ ಮ್ಯಾನ್ ಪವರ್ ಮಾಡಕ್ ಏನ್ ಟ್ರೈನಿಂಗ್ ಅದು ಹಿಂಗದು ಏನ್ರ ಐತೇನೆ? ನಿಮ್ ಸಪೋರ್ಟಿಂಗ್ ಸಿಸ್ಟಮ್ ಹೆಂಗ್ ಇರ್ತೈತಿ? ಈಗ ನಾ ಇನ್ವೆಸ್ಟ್ಮೆಂಟ್ ಮಾಡಿದ್ನಿ, ಅದ್ ಹೆಂಗ್ ಆಮೇಲೆ ನಿಮ್ ಸಪೋರ್ಟ್ ಇರ್ತದ ಅದ್ರ ಬಗ್ಗೆ? ಟೇಸ್ಟ್ ನಮ್ದು ಯೂನಿಕ್ ಐತ್ರಿ. 20+ ಮೋರ್ ದನ್ ಐಟಮ್ಸ್ ನಾವು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ನಿಮ್ದ ಶಾಪ್ ಒಳಗಡೆ ನಾವು ಟ್ರೈನಿಂಗ್ ಕೊಡ್ತೀವಿ. 100% ನೀವು ಮಿನಿಮಮ್ ಒಂದು 50,000 ರೂಪಾಯಿ ತಿಂಗಳಿಗೆ ಗಳಿಸಬೇಕನ್ನೋ ಉದ್ದೇಶ ನಮ್ದಿರುತ್ತೆ. ಸೊ ಈಗ ನಾ ಫ್ರಾಂಚೈಸಿ ತಗೋಬೇಕಂದ್ರೆ ಇಲ್ಲಾಂದ್ರೆ ಯಾರಿಗಾರು ತಗೋಬೇಕಂದ್ರೆ ರೆಫರ್ ಮಾಡ್ಬೇಕಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮಗೆ? ನೀವು ಫ್ರಾಂಚೈಸ್ ತಗೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡ್ರಿ ಅಥವಾ ವಾಟ್ಸ್ಆಪ್ ಮಾಡ್ರಿ. ಫ್ರಾಂಚೈಸ್ ಬುಕ್ ಮಾಡ್ರಿ. ಒಂದ್ಸರಿ ನಾವು ಸೈಟ್ ವಿಸಿಟ್ ಮಾಡ್ತೀವಿ. 100% ನಿಮ್ ಸಕ್ಸಸ್ ಆಗ್ತಾ ಇರೋ ಇಲ್ಲ ಅನ್ನೋದು ನಾವು ವೆರಿಫೈ ಮಾಡಿ ಆಮೇಲೆ ಫ್ರಾಂಚೈಸ್ ಕೊಡ್ತೀವಿ.